ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಜಾರಿಯಾದರೂ ಕೂಡ ದೇಶದಲ್ಲಿ ಆಟೋ ಗ್ಯಾಸ್ನ ಗೋಳು ತಪ್ಪುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈಗಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋದವರು ಕ್ಯೂ ನಿಂತಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿವೆ ಇವತ್ತು ಕೂಡ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ. ಬೆಂಗಳೂರಿನಲ್ಲಿ ಅದು ಯಾಕೋ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಿಲ್ಲ. ಮಧ್ಯದಲ್ಲಿ ಒಂದು 2 ದಿನ ಪರಿಸ್ಥಿತಿ ಸುಧಾರಿಸಿದಂಗೆ ಕಂಡು ಬಂತು. ಆದರೆ ಈಗ ಮತ್ತೆ ಅದೇ ಪರಿಸ್ಥಿತಿ. ಸುಬ್ರಹ್ಮಣ್ಯ ನಗರದ ಬಂಕ್ ಒಂದರ ಮುಂದೆ ಫುಲ್ ಆಟೋಗಳ ಕ್ಯೂ. ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ. ಬೆಳಗ್ಗಿನ ಜಾವ 4 ಗಂಟೆಗೆ ಬಂದ್ವಿ, 5 ಗಂಟೆಗೆ ಬಂದ್ವಿ, ಇನ್ನೂ ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಟೋ ಚಾಲಕರು. ಸುಮಾರು 200ಕ್ಕೂ ಹೆಚ್ಚು ಆಟೋಗಳು ಈ ತರ ನಿಂತಿವೆ. ಆಟೋ ಚಾಲಕರ ಗ್ಯಾಸ್ಗಾಗಿ ಪರದಾಟ ಇನ್ನೂ ಕೂಡ ನಿಂತಿಲ್ಲ. ಕಳೆದ 2 ದಿನಗಳಿಂದ ಮತ್ತೆ ಅದು ಹೆಚ್ಚಾಗ್ತಾನೆ ಇದೆ. ನಾನೀಗ ಸುಬ್ರಹ್ಮಣ್ಯ ನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಇಲ್ಲೂ ಸಹ ಆಟೋಗಳು ಸರತಿ ಸಾಲಲ್ಲಿ ನಿಂತಿದ್ದಾವೆ. ಅಂದರೆ ಬೆಳಗಿನಿಂದಲೂ ಕೂಡ ಈ ಬಿಸಿಲಲ್ಲಿ, ಬಿರು ಬಿಸಿಲಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಗ್ಯಾಸ್ಗೆ ಅಂದರೆ ಕೇವಲ 500 ರೂಪಾಯಿ 700 ರೂಪಾಯಿಗೆ ಮಾತ್ರ ಹಾಕ್ತೀವಿ ಅನ್ನುವಂಥ ಬೋರ್ಡನ್ನು, ಅಂದರೆ ಒಂದು ಪೋಸ್ಟರ್ನ ಬಂಕ್ನವರು ಹಾಕಿರುವಂಥದ್ದು. ಈಗ ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಎಷ್ಟು ಪರದಾಟ ಸರ್? ಎಷ್ಟು ಗಂಟೆಗೆ ನಿಂತಿದ್ದೀರಿ ನೀವು? ಬಂದು ಬೆಳಿಗ್ಗೆ 10:30 ಬಂದು ನಿಂತ್ಕೊಂಡಿದ್ದು. ಇವಾಗ ನೋಡ್ರೆ ಅಲ್ಲೇ 11:00 ಆಯ್ತಾ ಬರ್ತೀವಿ, ಇನ್ನೂ ನಾಷ್ಟ ಮಾಡಿಲ್ಲ. ನಾವು ಎಲ್ಲಿಂದ ಕಡೆಬೇರೆ ಕ್ರಾಸು ಗೊಲ್ರಟ್ಟಿಯಿಂದ ಬಂದಿರೋದು. ನಾವು ಎಲ್ಲರೂ ಪ್ರತಿಯೊಂದು ಬೆಂಗಳೂರು ಎಲ್ಲೂ ಹುಡುಕೊಂಡ್ರು ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಅದಂತೂ ಹೊಸ ಸಮಸ್ಯೆ ಆಗಿಲ್ಲ ನಮ್ಮ ಡ್ರೈವರ್ಗಳಂತೂ. ಈ ಬಂಕ್ಗಳಲ್ಲಿ ಆಗ್ತಾ ಇರೋದು, ಇಡೀ ಬಂಕಿಗೆ ಆಗ್ತಾ ಇರೋದು 700 ರೂಪಾಯಿ ಮಾತ್ರ. 700 ರೂಪಾಯಿ ಹಾಕ್ಸ್ಕೊಂಡ್ರೆ ನಾವು ಗ್ಯಾಸ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಅದರಿಂದ 700 ರೂಪಾಯಿ ಮಾತ್ರ ಆಗ್ತಾ ಇದ್ದಾರೆ. 700 ರೂಪಾಯಿಗೆ ಹಾಕ್ಸ್ಕೊಂಡು ಮತ್ತೆ ನಾವು ಸುತ್ಕೋತೀರಿ, ಒಂದು 500-600 ರೂಪಾಯಿ ಸುತ್ತರಿಸಿ ಮತ್ತೆ ರಿಸರ್ವ್ಗಳು ಗ್ಯಾಸ್ ಬಂದಿರುತ್ತೆ. ಇಡೀ ಬೆಂಗಳೂರು ಎಲ್ಲೂ ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದರಿಂದ ನಮಗಂತೂ ಆಟೋ ಡ್ರೈವರ್ ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಇದನ್ನು ದಯವಿಟ್ಟು ಈ ಕೇಂದ್ರ ಸರ್ಕಾರ ದಯವಿಟ್ಟು ನಮ್ಮ ಆಟೋದವರಿಗೆ ಸ್ವಲ್ಪ ಏನೋ ಸಹಾಯ ಮಾಡಿ. ಸಹಾಯ ಅಂತೇನು ಬೇಡ ಸರ್, ನಾವು ದುಡ್ಕೊಂಡು ತಿಂತೀವಿ, ತೊಂದರೆ ಏನಿಲ್ಲ. ನಮಗೆಲ್ಲ ಕಡೆ ಗ್ಯಾಸ್ ಸಿಗೋ ಥರ ಮಾಡಿ. ಈಗ 120 ರೂಪಾಯಿ ಒಂದೊಂದು ಕಡೆಗೆ, ಒಂದೊಂದು ರೈಟೆಲ್ಲ 150-120 ರೂಪಾಯಿ ಗ್ಯಾಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ 80-90 ರೂಪಾಯಿ ಮಾತ್ರ ಮಾಡ್ತಾ ಇದ್ದಾರೆ. ದಯವಿಟ್ಟು ಬೇರೆ ನಮಗೆ ನಾವು ಸರ್ಕಾರದಿಂದ ನಮಗೆ ಸಹಾಯ ಅಂತೂ ಬೇಡ, ನಾವು ದುಡ್ಕೊಂಡು ತಿನ್ನೋಣ. ನಾವು ನಮ್ಮ ಶಕ್ತಿ ದುಬ್ಬ ಅಂತ ಕೊಟ್ಟಿದ್ದೇನೆ. ಪ್ರತಿಯೊಂದು ಬಂಕಲ್ಲೂ ಗ್ಯಾಸ್ ಸಿಗೋ ಥರ ಮಾಡಿಕೊಟ್ರೆ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಸರ್. ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ಎಷ್ಟು ಕಷ್ಟ ಇದೆ? ಅಂದ್ರಳ್ಳಿಯಿಂದ ಇಲ್ಲಿವರೆಗೂ ಒಂದೂ ಇಲ್ಲ. ಪೀಣೆ ಸೆಕೆಂಡ್ ಸ್ಟೇಜಲ್ಲಿದೆ. 120 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕಿದ್ರೆ ನಮಗೆ ಬರೋದು ಬರೀ 30 ರೂಪಾಯಿ ಸಿಗ್ತದೆ. 30 ರೂಪಾಯಿಗೋಸ್ಕರ ಆಟೋ ಏನಕ್ಕೆ ಓಡಿಸ್ಬೇಕು ಅಲ್ವಾ ಸರ್? ಅದನ್ನು ಒಂದು ಸ್ವಲ್ಪ ನೋಡಿ ಸರ್. ಸರ್ಕಾರದವರು ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇರುತ್ತಲ್ಲ. 99 ಒಂತವಿದೆ, 105 ಒಂತವಿದೆ, 120 ಒಂತವಿದೆ. ಅದೇನು ಇವ್ರಿಗೆ ಯಾರು? ನಮ್ದಾದರೆ ಮೀಟ್ರಲ್ಲಿ ಒಂದೇ ಒಂಚೂರು ಅದು ಹೆಂಗೆ ಇವರೇ ತಿರುಗಿಸ್ಕೋತಾರ ಮೀಟ್ರುಗಳ? ನಮ್ಮದು ಒಂಚೂರು ಸೀಲ್ ಇಲ್ಲ ಅಂದರೆ ಹಿಡ್ಕೊಂಡು 2,500 ರೂಪಾಯಿ ಫೈನ್. ಮೀಟ್ರನ್ನೇ ಬಿಚ್ಕೊಂಡು ಹೊಂಟಾಯ್ತಿರಲ್ಲ ಸರ್. ಇವ್ರನ್ನ ಯಾರು ಕೇಳೋಕ್ಕೆ ದಮ್ಮಿಲ್ವಂತ? ಇದು ಸ್ಟೇಟ್ ಸರ್ಕಾರ ಕೇಳಬೇಕು. 120 ಹಾಕಿ ಮಾರ್ತಾ ಇದೆಯಾ? ಇಲ್ಲಿ 99 ರೂಪಾಯಿ 50 ಪೈಸೆ ಅಲ್ವಾ ಸರ್? 89 ರೂಪಾಯಿ 50 ಪೈಸೆ. ಹಂಗೆ ಎಲ್ಲರೂ ಒಂದೇ ರೈಟ್ ಮಾರಕ್ಕೆ ಹೇಳಿ. ಬೆಂಗಳೂರಲ್ಲಿ ಇಡೀ ಬಂಕಿಗಿನ ಸರ್ ಈ ವರದರಾಜ್ ಸರ್ವಿಸ್ ಸ್ಟೇಷನ್ ಮಾತ್ರ ತುಂಬ ಕಮ್ಮಿಲಿ ಕೊಡ್ತಾ ಇದ್ದಾರೆ. ಒಂದು ಈ ರೇಟ್ಗೆ ಎಲ್ಲೂ ಕೊಡ್ತಾ ಇಲ್ಲ. ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಲಾಸ್ಟ್ ಟೈಮ್ ನೀವು ನೋಡಿರಬೇಕು, ಮೀಡಿಯಾದಲ್ಲೆಲ್ಲ ಕೇಳಿದೆ ಅನಿಸುತ್ತೆ, 105 ರೂಪಾಯಿ ಮಾಡ್ತಾ ಇದ್ರು. ಈಗ ಅದು ಗಲಾಟೆ ಮಾಡಿ 120 ರೂಪಾಯಿಗೆ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲರೂ ಹೋದ್ರೆ 105 ರೂಪಾಯಿ 110 ರೂಪಾಯಿ ಮಾಡ್ತಾ ಇದ್ದಾರೆ. ನಾವು 110-120 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ನಮ್ಮ ಗಾಡಿಗಳು ಬರೋದು ಮೈಲೇಜ್ ಎಲ್ಲ 12-13-15 ಕಿಲೋಮೀಟರ್ ಎಷ್ಟು ಅಂತಂದ್ರೆ ಬರೋದು. 13 ಸರ್ ಎಷ್ಟು ಬರೋದು ಅಂದರೆ. ಈಗ ನಾವು ಗ್ಯಾಸ್ ಹಾಕ್ಸ್ಕೊಂಡು ಬರೋದು 5 ಲೀಟರ್ 6 ಲೀಟರ್ ಬರುತ್ತೆ ಅಂತ ಅನ್ಕೊಳ್ಳಿ. ಒಂದು 500-600 ಸುತ್ತಷ್ಟಲ್ಲಿ ನಮಗೆ ಮತ್ತೆ ರಿಸರ್ವ್ ಅಂತದೆ. ಮತ್ತೆ ಕ್ಯೂ ನಾವು ಮಾಸುಳ್ಳಾರೆ ಕ್ಯೂ ನೋಡಿ, ನೀವೇ ಲೈನ್ ನೋಡಿ ಎಲ್ಲಿ ಗಂಟೆ ಇದೆ ಅಂತ ನೀವೇ ನೋಡಿ. ಅಲ್ಲಿಂದ ಬಂದು ಹಾಕ್ಸ್ಕೊಂಡಿರೋದು. ಬಂದು 10 ಬಂದಿದ್ದಕ್ಕೆ ಇಷ್ಟೊತ್ತಿಗೆ ಆಚೆ ಬಂದಿದ್ದೀವಿ. 9:30 ಬಂದಿದ್ದಕ್ಕೆ ನಾಷ್ಟ ಮಾಡಿಲ್ಲ, ಊಟ ಇಲ್ಲ. ಇವಾಗಿಲ್ಲ ಆಚೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಗ್ಯಾಸ್ ಹಾಕ್ಸ್ಕೊಂಡು. ಎಲ್ಲಿಂದ ಬಂದ್ರಿ ನೀವು? ಕುವೆಂಪು ನಗರದಿಂದ ಬಂದಿದ್ದೀರಿ ಸರ್. ಖಾಲಿ 10 ರೂಪಾಯಿ ಬಾಡಿಗೆ ಹೊಡ್ಕೊಂಡು 305 ಗಾಡಿ ನಿಲ್ಸ್ಕೊಂಡು ತಳ್ಕೊಂಡು ಬಂದು ಇಲ್ಲಿ ನೋಡ್ರೆ ಬರೀ 700 ರೂಪಾಯಿ ಹಾಕ್ತಾರೆ ಸರ್. ತಿರ್ಗಾ ಇಲ್ಲಿಂದ ಹೋದ್ರೆ ಬಾಡಿಗೆ ಸಿಗಲ್ಲ, ಏನಿಲ್ಲ ಸರ್. ಫುಲ್ ಟ್ಯಾಂಕ್ ಕೇಳಿದ್ರೆ ಹಾಕಲ್ಲ. ಫುಲ್ ಟ್ಯಾಂಕ್ ಕೇಳಿದ್ರೆ ಹಾಕಲ್ಲ ಸರ್. ಬರೀ 700 ರೂಪಾಯಿ ಅಷ್ಟೇ ಸರ್. ಈಗ ಗ್ಯಾಸಿನ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಎಲ್ಲ ಆಟೋ ಚಾಲಕ ಸಿಗಲಿ ಅನ್ನೋಕ್ಕೋಸ್ಕರ ಇವರು 500 ರೂಪಾಯಿ ಹಾಕಿದ್ರೆ 700 ರೂಪಾಯಿ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಇದಾಗಿದೆ. ಅಂದರೆ ಎಲ್ಲ ಪ್ರತಿಯೊಬ್ಬರಿಗೆ ಸಿಗಲಿ ಅಂತ ಫುಲ್ ಟ್ಯಾಂಕ್ ಎಲ್ಕ ಮಾಡಿಕೊಟ್ರೆ ಪ್ರತಿಯೊಬ್ಬರಿಗೆ ನಿಂತಿರೋರಿಗೆಲ್ಲ ಗ್ಯಾಸ್ ಸಿಗಲ್ಲ. ಕ್ಯೂ ನೋಡಿಬೇಕಾ ನೀವು ಎಷ್ಟಿದೆ ಅಂತ. ಅಲ್ಲಿಂದ ಬರೋಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಆಟೋ ಚಾಲಕ ಸಿಗಲಿ, ಅವ್ರ ಜೀವನ ನಡೀಲಿ ಅನ್ನೋಕ್ಕೋಸ್ಕರ 700 ರೂಪಾಯಿಗೆ ಹಾಕೋತಿದ್ರೆ ಹಾಕೊಡ್ತಾರೆ.